ಕೂಡ್ತೀರಾ, ನಿಮ್ ರೂಮ್ನಲ್ಲಿ ಕೂಡ್ತೀರಾ, ಮನೆಗೆ ಕುಂದಿರ್ತೀರಾ, ದಂದಕ್ಕಿ ಒಳಗೆ ಕೂಡ್ತೀರಾ, ಪ್ರಸಾಲಿ ಒಳಗೆ ಕೂಡ್ತೀರಾ, ಮನೆ ಟೆರೆಸ್ ಮೇಲೆ ಕೂಡ್ತೀರಾ. ಚೂಸ್ ಅ ಪ್ಲೇಸ್ ಟು ರೀಡ್. ಹಾಸ್ಟೆಲ್ ಅಂತೂ ತುಂಬಾ ಚೆನ್ನಾಗಿದೆ, ನಾನು ನೋಡಿದ್ದೀನಿ. BCM ಹಾಸ್ಟೆಲ್ಗಳು ದಯಾನಂದ ಬಂದ ಮೇಲಂತೂ ಒಳ್ಳೆ ಊಟ, ಒಳ್ಳೆ ತಿಂಡಿ, ಒಳ್ಳೆ ಸೋಪು, ಒಳ್ಳೆ ಬಿಸಿನೀರು, ಅಂತ ಅಧಿಕಾರಿಗಳು ಸಿಗೋದು ನಿಮ್ಮ ಅದೃಷ್ಟರೇ. ನಿಮ್ಗೆ ಹೇಳ್ತಿದ್ರೆ ನಾನು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಪ್ರಾಡಕ್ಟ್ 1ನೇ ತರಗತಿಯಿಂದ ಗ್ರಾಜುಯೇಷನ್ ಮುಗಿಸುವವರೆಗೆ ನಾವು ಸಮಾಜ ಕಲ್ಯಾಣ ಇಲಾಖೆಯ ಅವರು ಕೊಟ್ಟಿರ್ತಕ್ಕಂಥ ಆಹಾರವನ್ನೇ ತಿಂದು ಬೆಳೆದ ಒಬ್ಬ ಫಲಾನುಭವಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಊಟ, ತಿಂಡಿ, ಬಟ್ಟೆ, ನಾನು ಸಮಾಜ ಕಲ್ಯಾಣ ಇಲಾಖೆಯ ಕೊಡುಗೆ. ಆ್ಯಂಡ್ ದ ಪ್ರಾಡಕ್ಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಅಂದ್ರ ರವಿಚಂದ್ರನ್ ಅವರು ಇರ್ತಿರ್ಲಿಲ್ಲ. ಹಾಸ್ಟೆಲ್ ಇರಲಿಲ್ಲ ಅಂದ್ರ ರವಿಚಂದ್ರನ್ ಅವರು ಇರ್ತಿರ್ಲಿಲ್ಲ. ಹಾಸ್ಟೆಲ್ ಊಟ ಇರಲಿಲ್ಲ ನಾನು ಇರ್ತಿರ್ಲಿಲ್ಲ. ಯು ಆರ್ ದ ಬೆನಿಫಿಷಿಯರಿ ಆಫ್ ಸ್ಟೇಟ್ ಗವರ್ನಮೆಂಟ್. ರಾಜ್ಯ ಸರ್ಕಾರ ನಿಮ್ಗೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಹಾಗೆ ಕೂಡಬೇಕಲ್ಲ, ಸಿಲೆಬಸ್ ತಗೋಬೇಕಲ್ಲ, ಓಲ್ಡ್ ಕ್ವೆಶ್ಚನ್ ಬರ್ಕೋಬೇಕಲ್ಲ, ಗ್ರಂಥಾಲಯದ ಪುಸ್ತಕಗಳನ್ನು ತರಬೇಕಲ್ಲ, ಟೈಮ್ ಟೇಬಲ್ ಹಾಕಬೇಕಲ್ಲ. ಈ ದೇಶಕ್ಕೆ ಒಂದು ಟೈಮ್ ಟೇಬಲ್ ಇದೆ. ನೀತಿ ಆಯೋಗ ಪಂಚವಾರ್ಷಿಕ ಯೋಜನೆ, ಪ್ರತಿ ಇಲಾಖೆಗೆ ಒಂದು ಗುರಿ ಕೊಡ್ತಾರೆ ಅವರು, ಟಾರ್ಗೆಟ್. ಈ ರಾಜ್ಯಕ್ಕೆ ಒಂದು ಬಜೆಟ್ ಇದೆ ಅಲ್ವೇ, ಮುಂಗಡ ಪತ್ರ. ಅದರಲ್ಲಿ ಯಾವ್ಯಾವ ಇಲಾಖೆ ಏನೇನು ಮಾಡಬೇಕು ಅಂತ ಗುರಿ ನಿಗದಿ ಆಗಿದೆ. ಮತ್ತು ವಿದ್ಯಾರ್ಥಿಯಾಗಿ ನನ್ನ ಪಂಚವಾರ್ಷಿಕ ಯೋಜನೆ ಏನು, ನನ್ನ ಈ ವರ್ಷದ ನಾನು ನನಗೆ ಸಿದ್ಧಪಡಿಸಿಕೊಂಡಿರುವ ವೇಳಾಪಟ್ಟಿ ಮುಂಗಡ ಪತ್ರ ಏನು, ವಾಟ್ ಇಸ್ ದಟ್? ನಮಗೊಂದು ಪ್ಲಾನ್ ಇರಲೇಬೇಕು. ವಿ ಮಸ್ಟ್ ಹ್ಯಾವ್ ಅ ಪ್ಲಾನ್. ನಮಗೊಂದು ಪ್ಲಾನ್ ಇರಲೇಬೇಕು. ಅದನ್ನ ಹೆಂಗಿರ್ಬೇಕದು ಅಂತಂದ್ರ ಮಸಲ್ ಮೆಮರಿ ಆಗ್ಬೇಕು. ನಮ್ಮ DNA ಒಳಗಡೆ ಹೋಗ್ಬೇಕು. ಹೆಂಗ್ ಹೇಳ್ತಾರ, ಹುಟ್ಟು ಗುಣ ಸುಟ್ಟು ಸಹಾಯ ಹುಟ್ಟು ಗುಣ ಸುಟ್ಟು ಲೇಪ ಹಗ್ಗವ ಅಂತಾರಲ್ಲ, ಹುಂಡದನವ, ಬಹಳ ಹುಚ್ಚದನವ, ಬಹಳ ಚುರುಕದನವ, ಬಹಳ ಜಾಣದನವ, ಬಹಳ ಬುದ್ಧಿವಂತದನವ ಅಂತಾರಲ್ಲ. ಹುಟ್ಟು ಗುಣ. ನಿಮ್ ಗುಣ ಹೆಂಗಾಗ್ಬೇಕಂದ್ರ ಪ್ಲಾನ್ ಮಾಡ್ತಾನವ, ಒಂದೇ ಬಟ್ಟೆ ಇದ್ದು ಚೆನ್ನಾಗಿ ಡ್ರೆಸ್ ಮಾಡ್ತಾನವ, ಕರೆಕ್ಟ್ ಆಗಿ ಹೇರ್ ಕಟ್ ಏನು ಅದು ಮಾಡ್ಕೊಂಡು ಬರ್ತಾನವ, ಒಂದೇ ಪುಸ್ತಕ ಇದ್ದು ಸರಿಯಾಗಿ ಹೋಗ್ತಾನ ಅನ್ನೋದು ನಿಮ್ಮ ವ್ಯಕ್ತಿತ್ವದೊಂದಿಗೆ ಕರೆಯಲ್ಪಡುವ ಗುಣ ಆಗ್ಬೇಕು. ಆ ಹುಡುಗಿ ಬರೀ ಓದ್ತಾ ಇರ್ತೀರಿಪ್ಪ, ಆ ಹುಡುಗ ಈ ಸರಿ BCM ಫೈನಲ್ ಇರೋದನ್ನ ಅವ ಏನಾದ್ರು ಆಗ್ತಾನ, ಅವ KPSC ಮಾಡ್ತಾನ, ದಯಾನಂದ ಭೇಟಿಯಾಗಿದ್ದ, ರವೀಂದ್ರ ಭಟ್ ಸರ್ಗೆ ಭೇಟಿಯಾಗಿದ್ದ. ಅವ ಗುರಿ ಇದಂತೆ, ನಿಮ್ಮ ಸಹಪಾಠಿಗಳೆಲ್ಲ ಮಾತನಾಡಿಕೊಳ್ಳಲಿಕ್ಕೆ ಯೋಗ್ಯವಾದ ಒಂದು ಗುಣವಾಗಿ ನಿಮ್ಮ ಹವ್ಯಾಸ ಪರಿವರ್ತನೆ ಆಗಬೇಕು. ಸಿಟಿಗಿನರು ಇಲ್ಲಿಂದ ಹೈದರಾಬಾದ್ ಹೋದ್ಮೇಲೆ ನನ್ನ ಹತ್ರ 5 ವರ್ಷ ಇಲ್ಲ. I don't have 5 years. ಬಹಳ ಕೆಲಸದವರು ಮಾಡೋರು. ಅಲ್ಲಿ ಹೋದ ತಕ್ಷಣ ಎಲ್ಲ ಹೆದರ್ಸ್ತಾರ. ನಾಳೆ ನೀವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕಂತ ಬೆಂಗಳೂರು, ನಮ್ಮ ವಿಜಯನಗರ, ಚಂದ್ರಲೇಖ, ಹೈದರಾಬಾದ್, ಡೆಲ್ಲಿಗೆ ಹೋದ್ರೆ ಹೆದರ್ಸ್ತಾರ. ಮೊದಲನೇ ವರ್ಷ ಪ್ರಿಲಿಮಿನರಿ, ಸೆಕೆಂಡ್ ಇಯರ್, ಮೇನ್ಸ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಂತ. ನಿಮಗೆ ನೀವೇನಂತ ಗೊತ್ತಿರ್ಬೇಕು. ನಿಮಗೆ ನೀವೇ ಒಂದು ಯೋಜನೆಯನ್ನ ಹಾಕೊಂಡಿರ್ಬೇಕು. ಅದನ್ನ ಹಾಕೊಂಡು ಟೈಮ್ ಟೇಬಲ್ ಹಾಕೊಳ್ಳೋದಪ್ಪ ಬರೋಬ್ಬರ. ಮೊದಲ 4 ತಿಂಗಳು ಮೊದಲ ಸಿಲೆಬಸ್, ಓಲ್ಡ್ ಕ್ವೆಶ್ಚನ್ ಪೇಪರ್, ಟೆಸ್ಟ್ ಸೀರೀಸ್ ಕಂಪಲ್ಸರಿ ಓದ್ತೇನೆ ನಾನು. ಜೂನ್ ಅಲ್ಲಿ ಪ್ರಿಲಿಮ್ಸ್ ಆಗುತ್ತೆ, ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಮುಖ್ಯ ಪರೀಕ್ಷೆ ಆಯ್ತದೆ, ಮಾರ್ಚ್ ಏಪ್ರಿಲ್ ಅಲ್ಲಿ ಇಂಟರ್ವ್ಯೂ ಬರ್ತದೆ. KPSC ಆದ್ರೆ ಪ್ರಕಟ ನೋಟಿಫಿಕೇಶನ್ ಆದ ದಿನಾಂಕದಿಂದ 1 ವರ್ಷದ ಅವಧಿಯಲ್ಲಿ ಆಯ್ತದೆ. PSI ನಿನ್ನೆ 23ನೇ ತಾರೀಕು ಆಯ್ತು. ಇನ್ನು 1 ವರ್ಷದ ನಂತರ 6 ತಿಂಗಳಲ್ಲಿ ಇನ್ನೂ 5,000 ಹುದ್ದೆಗಳಿಗೆ ಕರೆಯಲಿದ್ದಾರೆ. FDA ಕರೆಯಲಿದ್ದಾರೆ. ಆ ಸಿಲೆಬಸ್ ಇಂಟ್ರೆಸ್ಟ್ ಇದೆ ಅನ್ನೋ ಪರಿಜ್ಞಾನದ ಆಧಾರದ ಮೇಲೆ ನಮ್ಮೊಂದು ವೇಳಾಪಟ್ಟಿ ರೆಡಿ ಮಾಡೋದು. ಆ ವೇಳಾಪಟ್ಟಿ ಹೇಗಿರಬೇಕು?
ನೀವ್ಯಾರು ವೇಳಾಪಟ್ಟಿ ತಗೊಂಡು ನನಗೆ ತೋರಿಸಿದ್ರೆ ನೀವೇನಾಗ್ತೀರಿ ಅಂತ ನಾನು ಹೇಳ್ತೀನಿ.